ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಇವತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ. ಸೊ ಅವರ ಹುಟ್ಟುಹಬ್ಬ ಅಂದಮೇಲೆ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯಲ್ಲಿರುವಂಥ ವಿಷಯ ಆಗಿರ್ಬೋದು. ಕರಿಯ ಮೂವಿ ಕೂಡ ರಿಲೀಸ್ ಆಗಿದೆ. ಸೊ ಸಾಕಷ್ಟು ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಂತಹ ಕ್ಷಣ ಇವತ್ತು. ಆದರೆ ಒಂದು ಬೇಜಾರು ಏನಪ್ಪ ಅಂದರೆ ಡಿ ಬಾಸ್ ಅವರಿಲ್ಲ. ಸೊ ಅವರ ಜೈಲಲ್ಲಿ ಇದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಯಾಕಂದರೆ ಇದು ಫಸ್ಟ್ ಟೈಮ್ ಅನಿಸುತ್ತೆ ಡಿ ಬಾಸ್ ಇಲ್ಲದೇ ಇರೋ ಒಂದು ಹುಟ್ಟುಹಬ್ಬನ ಅಭಿಮಾನಿಗಳು ಆಚರಿಸ್ತಿರೋದು. ಇಲ್ದಿದ್ರೆ ಅವರ ಮನೆ ಮುಂದೆ ಹೋಗಿ ಪಟಾಕಿ ಸಿಡಿಸೋದು ಅಥವಾ ಕೇಕ್ ಹಂಚೋದಾಗಿರ್ಬೋದು ಅಥವಾ ಬೇರೆಯವರಿಗೆ ಸಹಾಯವನ್ನು ಮಾಡೋ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಾರೆ. ಬಟ್ ಇವತ್ತು ಕೂಡ ಆ ಥರ ಒಂದು ಘಟನೆಗಳು ನಡಿಬೋದು. ಬಟ್ ಅವರು ಇಲ್ಲದೆ ಅಂದರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಇದೇ ಫಸ್ಟ್ ಟೈಮ್ ಆಚರಿಸ್ತಿರೋದು. ಸೊ ಸಾಕಷ್ಟು ತಾರಾ ಬಳಗ ಕೂಡ ಇವರಿಗೆ ವಿಶ್ ಮಾಡ್ತಾ ಇದೆ. ಅದರಲ್ಲೂ ರಕ್ಷಿತಾ ಅವರು ಕೂಡ ಒಂದು ಭಾವನಾತ್ಮಕ ಒಂದು ಪೋಸ್ಟನ್ನು ಕೂಡ ಹಾಕಿದ್ದಾರೆ. ಯಾಕಂದರೆ ರಕ್ಷಿತಾ ಮತ್ತು ದರ್ಶನ್ ಅವರ ಆ ಒಂದು ಜೋಡಿ ಏನಿತ್ತು, ಏನು ಸದ್ದು ಮಾಡಿತ್ತು, ಸೊ ಅದು ಈಗಲೂ ಕೂಡ ಆ ಒಂದು ಜೋಡಿ ಟ್ರೆಂಡಿಂಗಲ್ಲಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಒಂದು ಜಲಕ್ಕೆ ಕೊಟ್ಟಿರುವಂಥ ಜೋಡಿ ಅದು. ಯಾವುದೇ ಸಿನಿಮಾ ಆಗಿರಲಿ, ದರ್ಶನ್ ಮತ್ತು ರಕ್ಷಿತಾ ಅವರ ಜೋಡಿ ಅಂದಮೇಲೆ ಅಲ್ಲೊಂದು ಕ್ರೇಜ್ನೆಸ್ ಹುಡ್ಕೊಳ್ಳೋದು ಸಾಕಷ್ಟು ಅದು ನೋಡಿರ್ತೀವಿ. ಬಟ್ ಆದರೂ ಕೂಡ ರಕ್ಷಿತಾ ಅವರ ಕ್ಲೋಸ್ ಫ್ರೆಂಡ್ ಆಗಿರುವಂಥ ದರ್ಶನ್ ಅವರಿಗೆ ಒಂದು ಭಾವನಾತ್ಮಕ ಪೋಸ್ಟನ್ನು ಕೂಡ ಹಾಕಿದ್ದಾರೆ. ಅಂದರೆ ಅವರನ್ನು ಮಿಸ್ ಮಾಡ್ಕೋತಿದ್ದಾರೆ. ಲಾಸ್ಟ್ ಟೈಮ್ ಏನು ಈ ದಿನ ತೆಗೆದಿರೋ ಫೋಟೋವನ್ನು ಹಾಕಿ ಪ್ರೇಮ್ ಆಗಿರ್ಬೋದು, ಆ 3 ಜನ ನಿಂತ್ಕೊಂಡು, ಪ್ರೇಮ್, ರಕ್ಷಿತಾ ಆದಮೇಲೆ ದರ್ಶನ್ ಅವ್ರು ನಿಂತ್ಕೊಂಡಿರುವಂಥ 3 ಫೋಟೋವನ್ನು ಹಾಕಿ ಅಲ್ಲಿ ಇದು ಲಾಸ್ಟ್ ಟೈಮ್ ತೆಗೆದಿರೋ, ಈ ಸಮಯಕ್ಕೆ ತೆಗೆದಿರುವಂತಹ ಫೋಟೋ ಅಂತ ಹೇಳಿ ಒಂದು ಪೋಸ್ಟನ್ನು ಹಾಕಿದ್ದಾರೆ ಅಥವಾ ಸ್ಟೋರಿಯನ್ನು ಹಾಕಿದ್ದಾರೆ. ಇನ್ನು ಪ್ರತಿದಿನ ನಿನ್ನನ್ನು ಮಿಸ್ ಮಾಡ್ಕೋತೀನಿ ಅಂತ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಸೊ ನೋಡಿದಾಗ ಇಲ್ಲಿ ತುಂಬ ಜನ ಅವರನ್ನು ಮಿಸ್ ಮಾಡ್ಕೋತಿದ್ದಾರೆ. ಈಗ ಧನ್ವೀರ್ ಅವರಾಗಿರ್ಬೋದು, ಅವರು ಕೂಡ ಒಂದು ಪೋಸ್ಟ್ ಹಾಕಿದ್ದಾರೆ. ಸೊ ಎಲ್ಲರೂ ಒಂದು ಕ್ರಿಯೇಟಿವ್ ಆಗಿ ಪೋಸ್ಟನ್ನು ಹಾಕಿದ್ದಾರೆ. ರಚಿತಾ ರಾಮ್ ಅವರು ಕೂಡ ಅಷ್ಟೇ ದರ್ಶನ್ ಅವರಿಗೆ ವಿಶ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಭಾವನಾತ್ಮಕವಾಗಿ ಕಂಡಿದ್ದು ರಕ್ಷಿತಾ ಅವ್ರದ್ದು. ಯಾಕಂದರೆ ತುಂಬ ಹಚ್ಕೊಂಡಿದ್ರು, ದರ್ಶನ್ ಅವರ ಕ್ಲೋಸ್ ಫ್ರೆಂಡಾಗಿಯೇ ಕಾಣಿಸ್ಕೊಳ್ತಿದ್ದಂಥ ರಕ್ಷಿತಾ ಅವರು. ಸೊ ಏನೇ ಒಂದು ಇದಾದರೂ ಕೂಡ ರಕ್ಷಿತಾ ಅವ್ರು ಯಾವತ್ತೂ ದರ್ಶನ್ ಅವ್ರನ್ನ ಬಿಟ್ಟು ಕೊಟ್ಟಿಲ್ಲ. ಸೊ ಹಾಗಾಗಿ ಮತ್ತೆ ಆ ಒಂದು ಭಾವನಾತ್ಮಕ ಫೋಟೋವನ್ನು ಅಥವಾ ಒಂದು ಮೆಸೇಜನ್ನು ಆಗಿರ್ಬೋದು ದರ್ಶನ್ ಅವರಿಗೆ ಈ ರೀತಿಯಲ್ಲಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅವರ ಅಂದರೆ ಪ್ರೀತಿ ಪಾತ್ರನಿಗೆ ಜನ್ಮದಿನದ ಶುಭಾಶಯ ಅಂತ ಹೇಳ್ಕೊಂಡು ಒಂದು ಪೋಸ್ಟನ್ನು ಹಾಕಿರೋದಾಗಿರ್ಬೋದು. ಕೆಲವೊಂದು ಭಾವನಾತ್ಮಕ ಫೋಟೋಗಳನ್ನು ಅವ್ರು ಇಟ್ಕೊಂಡು ಅಥವಾ ದರ್ಶನ್ ಅವರಿಗೆ ವಿಶ್ ಮಾಡ್ತಿದ್ದಾರೆ ಅಂದಮೇಲೆ ಸೊ ಎಷ್ಟು ನೀವೇ ಅಂದ್ಕೊಳ್ಳಿ, ತುಂಬ ನೆನಪು ಮಾಡ್ಕೋತಿದ್ದಾರೆ. ಅವರು ಮಾತ್ರ ಅಲ್ಲ, ಇಡೀ ಅಭಿಮಾನಿಗಳ ಬಳಗವೇ ಅವರನ್ನು ಇನ್ನೂ ನೆನೆಸ್ಕೊಳ್ತಾ ಇದೆ. ಸೊ ಅದು ಕೂಡ ಅವರ ಅನುಪಸ್ಥಿತಿಯಲ್ಲಿ ಇದ್ರೂ ಕೂಡ ಈಗ ಕರಿಯ ಮೂವಿ ರಿಲೀಸ್ ಆಗ್ತಾ ಇದೆ. ಕರಿಯ ಮೂವಿಗೂ ಹಿಂದೆ ಕ್ರೇಜ್ ಇತ್ತು, ಈಗಲೂ ಅಷ್ಟೇ ಕ್ರೇಜನ್ನು ಹುಟ್ಟಾಗ್ತಾ ಇದೆ. ಸೊ ಹಾಗಾಗಿ ಅದರ ಒಂದೊಂದು ಹಾಡುಗಳಾಗಿರ್ಬೋದು, ಈಗಲೂ ಆ ಒಂದು ಥಿಯೇಟರಲ್ಲಿ ಕೂಗಾಗಿರ್ಬೋದು, ಜನಗಳ ಒಂದು ಚೀರಾಟ ಆಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ದರ್ಶನ್ ಅವರ ಎಂಟ್ರಿಗೆ ಇರುವಂತಹ ಒಂದು ಕಿರ್ಚಾಟಗಳಾಗಿರ್ಬೋದು ನಾವು ಈಗಲೂ ನೋಡ್ತಾ ಇರ್ತೀವಿ. ಅವರು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಆದರೆ ಅವರ ಅಭಿಮಾನಿಗಳ ಬಳಗ ಏನಿದೆ ಇನ್ನೂ ಕಡಿಮೆ ಆಗಿಲ್ಲ. ಇನ್ನೂ ಕ್ರೇಜ್ ಜಾಸ್ತಿ ಆಗಲೇ ಅಂದರೆ ಜಾಸ್ತಿ ಆಯ್ತಾನೆ ಹೋಯ್ತು ಹೊರತು ಕಡಿಮೆ ಅಂತೂ ಆಗಿಲ್ಲ. ಸೊ ಹಾಗಾಗಿ ದರ್ಶನ್ ಅವರ ಅಭಿಮಾನಿಗಳು ಇವತ್ತು ಖುಷಿ, ಒಂದು ಕಡೆ ಖುಷಿ ಆದರೆ ಒಂದು ಕಡೆ ಬೇಜಾರು ಅಂತಲೇ ಹೇಳ್ಬೋದು. ಇನ್ನು ಯಶ್ ಅವರ ಅಭಿಮಾನಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಸೊ ಅದೇನಪ್ಪ ಅಂದರೆ ಯಶ್ ಅವರ ಅಭಿಮಾನಿ ಅಂದರೆ ಬಾಲಿವುಡ್ನಲ್ಲಿ ನಟಿಸಿರುವಂತಹ, ಅದು ಕೂಡ ರಾವಣನ ಪಾತ್ರದಲ್ಲಿರುವಂತಹ ಯಶ್ ಅವರಿಗೆ ಈ ಸಿನಿಮಾದ ಪಾತ್ರ ಬಳಗವನ್ನು ಪರಿಚಯಿಸಲಿಕ್ಕೋಸ್ಕರ ಒಂದು ಸಮಾರಂಭವನ್ನು ಏರ್ಪಡಿಸ್ತಿದ್ದಾರೆ. ಸೊ ಅದರಲ್ಲಿ ರಾಮಾಯಣ ಚಿತ್ರದ ಇಡೀ ಪಾತ್ರ ಬಳಗವನ್ನು ಪರಿಚಯಿಸ್ತಿದ್ದಾರೆ. ಸೊ ಸಾಯಿ ಪಲ್ಲವಿ ಅವರಾಗಿ ಸೀತಾ ಆಗಿ ಕಾಣಿಸ್ಕೊಳ್ತಿದ್ದಾರೆ, ಹಾಗೆ ರಣಬೀರ್ ಅವರು ರಾಮನಾಗಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಯಶ್ ಅವರು ರಾವಣ ಅಂತ ಕಾಣಿಸ್ಕೊಳ್ತಿದ್ದಾರೆ. ಸೊ ಇದರ ಆ್ಯನಿಮೇಟೆಡ್ ಕೆಲವೊಂದು ದೃಶ್ಯಗಳು ನಮಗೆ ಮೊಬೈಲಲ್ಲಿ ನೋಡಲಿಕ್ಕೆ ಸಿಗ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಹರಿದಾಡ್ತಾ ಇರುತ್ತೆ. ಬಟ್ ಒಂದು ಪಾತ್ರವನ್ನು ಪರಿಚಯ ಮಾಡೋಕ್ಕೋಸ್ಕರ ಒಂದು ದೊಡ್ಡ ಏರ್ಪಾಟನ್ನು ಮಾಡಿದ್ದಾರೆ. ಸೊ ಮುಂಬೈಯಲ್ಲಿ ಇದನ್ನು ಏರ್ಪಟ್ಟಿರುವಂತಹ ವಿಷಯ. ಸೊ ಫೆಬ್ರವರಿ ಅಥವಾ ಮಾರ್ಚ್ ಯಶ್ ಅವರ ಸಿನಿಮಾದ ರಿಲೀಸ್ ಆದ ನಂತರ ಇದನ್ನು ಮಾಡುವಂಥ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ. ಯಾಕಂದರೆ ಯಶ್ ಅವರ ಈಗ ಟಾಕ್ಸಿಕ್ ಸಿನಿಮಾ ಏನಿದೆ ಮಾರ್ಚಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಅದು ರಿಲೀಸ್ ಆಗಿ ಒಂದು ವಾರಕ್ಕೆ ಈ ಒಂದು ಸಮಾವೇಶವನ್ನು ಅಥವಾ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಕೂಡ ಯಶ್ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಕೊಡುವಂಥ ವಿಷಯ. ಸೊ ಇನ್ನಷ್ಟು ನೋಡ್ತಾ ಇರಿ ನ್ಯಾಷನಲ್ ಟಿವಿ.